ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆದಮೇಲೆ ವೀಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಗ್ಯಾಪ್ನ ಕೊಟ್ಬಿಟ್ಟಿದ್ದೆ, ತುಂಬ ಕೆಲಸ ಬ್ಯುಸಿ ಇತ್ತು. ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ವೀಡಿಯೋ ಮಾಡಿಕೊಂಡ್ರು ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಎಷ್ಟೊಂದು ವೀಡಿಯೋ ಗ್ಯಾಲರಿಲಿ ಹಾಗೆ ಬಿಟ್ಟಿದ್ದೀನಿ. ವೀಡಿಯೋನ ಎಡಿಟ್ ಮಾಡಿ ಹಾಕಬೇಕು, ಅದಕ್ಕೆ ಟೈಮ್ ಇಲ್ಲ ಅಂತ ಸುಮ್ಮನೆ ಇದ್ದೀನಿ. ಸೊ ಅದಕ್ಕೆ ಕ್ವಿಕ್ಕಾಗಿ ಇವತ್ತೊಂದು ವೀಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂತ. ಒಂದು ಮದುವೆದು ಆರ್ಡರ್ ಬಂದಿತ್ತು. ಎಲ್ಲ ಅವ್ರ ಮನೆಯದೇನೆ, ಇಷ್ಟು ಇದೆ, ಎಲ್ಲ ಬೇರೆ ಬೇರೆಯವ್ರದ್ದು, ಬಟ್ ಒಂದೇ ಫ್ಯಾಮಿಲಿದು. ಸೊ ಅದಕ್ಕೆ ಒಂದೇ ಸಲ ಈ ವಿಡಿಯೋನ ಮಾಡ್ಕೊಂಡು ಬಿಡೋಣ. ಅವ್ರು ಇವತ್ತು ಬರ್ತಾರೆ ಇಸ್ಕೊಂಡು ಹೋಗೋಕ್ಕೆ. ಸೊ ಅಷ್ಟರಲ್ಲಿ ಒಂದು ವಿಡಿಯೋನ ಮಾಡಿಕೊಂಡು ನಿಮಗೂ ಹೇಗೆ ಬಂದಿದೆ ಡಿಸೈನ್ಸ್ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಡಿಸೈನ್ಸ್ ಎಲ್ಲನೂ ಕೂಡ ನಮ್ಮ ಮಿಷಿನಲ್ಲೇ ಮಾಡಿರೋದು, ಫಾಟ್ ಅವರ್ ಎಂಬ್ರಾಯ್ಡ್ರಿ ಮಿಷಿನಲ್ಲೇ ನಾನು ಡಿಸೈನ್ನ ಮಾಡಿರೋದು. ಇವತ್ತು ತೋರಿಸ್ತಾ ಇರೋದೆಲ್ಲ ಅದರಲ್ಲೇ ಮಾಡಿರೋದು. ತುಂಬಾ ಫಿನಿಶಿಂಗ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಹೇಗೆ ಬಂದಿದೆ ಅಂತ ಡಿಸೈನ್ನ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟು ಡಿಸೈನ್ನ ತೋರಿಸ್ತೀನಿ. ಸ್ಯಾರಿ ನೋಡಿ, ಎಲ್ಲ ಹೆವಿ ಸ್ಯಾರೀಸು, ತುಂಬಾ ಚೆನ್ನಾಗಿದೆ. ಎಲ್ಲದರಲ್ಲೂ ತುಂಬ ಕಲರ್ಸ್ ಕಾಂಬಿನೇಷನ್ ಆಗಿ ಬಂದಿದೆ. ನೋಡ್ಬೋದು, ಇದರಲ್ಲೂ ಪಿಂಕ್, ಪರ್ಪಲ್, ಗೋಲ್ಡ್, ಸಿಲ್ವರ್ ಈ ಥರ ಕಾಂಬಿನೇಷನ್ ಆಗಿ ಬಂದಿದೆ. ಹಾಗೆ ಇದಕ್ಕೆ ಈ ಥರ ಕುಚ್ಚನ್ನ ಕಸ್ಟಮರೇ ಎಲ್ಲನೂ ಚಾಯ್ಸ್ ಮಾಡೋಕ್ಕೆ ಬಿಟ್ಬಿಡ್ತೀವಿ. ನಾವು ಯಾವುದೇ ಥರ ನಾವು ಚಾಯ್ಸ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ನಾವು ತೋರಿಸಿದಾಗ ಅವ್ರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ತೋರಿಸಿ ಡಿಸೈನ್ನ ಅವ್ರ ಹತ್ರನೇ ಚಾಯ್ಸ್ ಮಾಡಿ ಇಟ್ಕೋತೀವಿ. ಸೊ ಇದೇ ಥರ ಕುಚ್ಚನ್ನ ಕೇಳಿದ್ರು, ಸೊ ಈ ಥರ ಕುಚ್ಚನ್ನ ಕೂಡ ಹಾಕ್ಸಿದ್ವಿ. ಸ್ಯಾರಿ ಬಂದು ನೋಡಿ ಈ ಥರ ಇದೆ, ಲಾಂಗ್ ಬಾರ್ಡರ್ ಬಂದಿದೆ ಸ್ಯಾರಿಗೆ. ಹಾಗೆ ಅದರದ್ದು ಬ್ಲೌಸ್ನ ಡಿಸೈನ್ನ ಮಾಡಿರೋದು. ಹೆವಿ ಎಲ್ಲ ಬ್ರೈಡಲ್ ವರ್ಕ್ಸ್ ಇದೆ ಡಿಸೈನಲ್ಲಿ. ಸೊ ಡಿಸೈನ್ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ತುಂಬಾ ಫಿನಿಶಿಂಗ್ ಆಗಿ ಬಂದಿದೆ, ಹೆವಿ ಇದೆ ಡಿಸೈನು, ತುಂಬಾ ಚೆನ್ನಾಗಿದೆ. ಹಾಗೆ ಕಸ್ಟಮರ್ ಇವ್ರು ಏನಂದರೆ ಎಲ್ಲದಕ್ಕೂ ಈ ಥರ ಚೈನ್, ಸ್ಟೋನ್ ಬಾಲ್ ಚೈನ್ನ ಪ್ರಿಫರ್ ಮಾಡಿದರು. ಸೊ ಅದಕ್ಕೆ ಎಲ್ಲದಕ್ಕೂ ಹಾಕ್ಸಿದ್ದೀವಿ. ಆಲ್ಮೋಸ್ಟ್ ಯಾವ ಡಿಸೈನ್ಗೆ ಹಾಕ್ಸೋಕ್ಕಾಗುತ್ತೋ ಅದಕ್ಕೆಲ್ಲನೂ ಹಾಕ್ಸಿದ್ದೀವಿ. ಅವ್ರಿಗೆ ಬೇಕೇ ಬೇಕು ಅಂತ ಕೇಳಿದರು. ಬೇಕೇ ಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಹಾಕ್ಸ್ತೀವಿ. ಸೊ ನೋಡಿ ಈ ಥರ ಬಂದಿತ್ತು ಡಿಸೈನು ಬ್ಯಾಕ್. ಹಾಗೆ ಟ್ಯಾಸಲ್ಸ್ನ ಸಿಂಪಲ್ಲಾಗಿ, ವರ್ಕ್ ತುಂಬ ಹೆವಿ ಇದೆಯಲ್ಲ ಅದಕ್ಕೆ ಸಿಂಪಲ್ಲಾಗಿ ಟ್ಯಾಸಲ್ಸ್ನ ಕೂಡ ಮಾಡಿದ್ವಿ. ಹಾಗೆಯೇ ಸ್ಲೀವ್ಗೆ ಬ್ಯಾಕಲ್ಲಿ ಏನು ಬಂದಿದೆಯಲ್ಲ ಸ್ಲೀವ್ಗೆ ಅದನ್ನೇ ಹೈಲೈಟಾಗಿ ಬಾರ್ಡರ್ ಲೈನಲ್ಲಿ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಕಲರ್ ಕಾಂಬಿನೇಷನ್ಸು ಅಷ್ಟೇ, ನಾನು ಎಷ್ಟು ಕಲರ್ಸ್ನ ಯೂಸ್ ಮಾಡಿದ್ದೀನಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿ. ಪರ್ಪಲ್, ಪಿಂಕ್, ಗೋಲ್ಡ್ ಈ ಥರ ಎಲ್ಲ ಶೇಡ್ಸ್ನ ಯೂಸ್ ಮಾಡಿ ವರ್ಕ್ನ ಮಾಡಿದ್ದೀನಿ. ಈ ಥರ ಬಂದಿದೆ ಇದು ವರ್ಕು. ಸ್ಲೀವ್ಸ್ ನೋಡಿ ಈ ಥರ ಬಂದಿದೆ. ಸ್ಲೀವ್ಸಲ್ಲಿ ಬ್ಯಾಕಲ್ಲಿ ಏನು ಬಂದಿದೆ ಅದೇ ಬಂದಿರೋದು. ಸೊ ಇದು ಒಂದು ಸ್ಯಾರಿದು. ನೆಕ್ಸ್ಟ್ ಸ್ಯಾರಿದು ತೋರಿಸಿ. ಈ ಸ್ಯಾರೀಸ್ ಎಲ್ಲ ಕಲರ್ಸ್ ಬೇರೆ ಅಷ್ಟೇ, ಕಾಂಬಿನೇಷನ್ ವೈಸು ಎಲ್ಲ ಇವಾಗ ಬರ್ತಿದೆಯಲ್ಲ ಹೆವಿ ಜರಿ ಇರೋ ಸ್ಯಾರೀಸ್ ಆ ಥರನೇ ಇದೆ ಸ್ಯಾರೀಸ್ ಎಲ್ಲನೂ ಅಷ್ಟೇ. ಇದು ಬಂದು ಮೆಂತ್ಯ ಕಲರ್, ಸ್ವಲ್ಪ ಗೋಲ್ಡ್ ಮೆಂತ್ಯ ಬರುತ್ತಲ್ಲ ಆ ಥರ ಕಲರು, ಪಿಂಕ್ ಗೋಲ್ಡ್ ಎಲ್ಲ ಮಿಕ್ಸ್ ಆಗಿ ಬಂದಿದೆ. ಸೊ ಇದಕ್ಕೆ ಕುಚ್ಚನ್ನ ಈ ಥರ ಹಾಕ್ಸಿದ್ದೀವಿ, ನೋಡ್ಬೋದು. ಕುಚ್ಚನ್ನ ನೋಡಿ ಈ ಥರ ಹಾಕ್ಸಿರೋದು, ಒಂದು ಲೈನ್ ಕ್ರೋಶದಲ್ಲಿ ಕುಚ್ಚನ್ನ ಹಾಕ್ಸಿರೋದು. ಕಸ್ಟಮರ್ ಇದನ್ನು ಓಕೆ ಮಾಡಿದರು, ಸೊ ಅದೇ ಥರನೇ ಹಾಕ್ಸಿದ್ದೀವಿ. ಸ್ಯಾರಿ ಬಂದು ಈ ಥರ ಇದೆ. ಸ್ಯಾರಿ ನೋಡಿ ಈ ಥರ ಇದೆ. ಎಲ್ಲದಕ್ಕೂ ಅವರೇ ಚಾಯ್ಸ್ ಮಾಡಿದರು ಡಿಸೈನ್ಸ್ನ. ಸೊ ಅವ್ರ ಹತ್ರನೇ ಚಾಯ್ಸ್ ಮಾಡಿಸ್ಕೊಂಡೆ ಡಿಸೈನ್ನ ಮಾಡೋದು. ಯಾಕಂದರೆ ಆದಮೇಲೆ ಅಯ್ಯೋ ಈ ಥರ ಅಂದ್ಕೊಂಡಿರಲಿಲ್ಲ, ಈ ಥರ ಬೇಡವಾಗಿತ್ತು ಅಂತ ಹೇಳಿಬಿಡ್ತಾರೆ. ಸೊ ಅದಕ್ಕೇ ನಾವು ಆ ಥರ ಯಾವುದೇ ಇದು ತೊಗೊಳ್ಬಾರ್ದು, ಅವ್ರ ಥರನೇ ಚಾಯ್ಸ್ ಮಾಡಿಸ್ಕೊಳ್ಬೇಕು. ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ಆವಾಗ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ, ಆಮೇಲೆ ಅದು ಪ್ರಾಬ್ಲಮ್ ಆಗಲ್ಲ. ಸೊ ಇದು ನೋಡಿ ಪಿಕಾಕ್ ಡಿಸೈನಲ್ಲಿ ಕೇಳಿದರು. ಸೊ ಈ ಥರ ಬಂದಿದೆ ಡಿಸೈನು. ಇದಕ್ಕೂ ಅಷ್ಟೇ, ಅಟ್ಲೀಸ್ಟ್ ಅವರು ಎಲ್ಲದಕ್ಕೂ ಚೋನ್ಸ್ಟೇನ್ ಕೇಳಿದರು. ಸೊ ಅದಕ್ಕೆ ಇದಕ್ಕೆ ಒಂದು ಲೈನ್ ಅಷ್ಟೇ ಹಾಕೋಕ್ಕಾಯ್ತು, ಅದಕ್ಕೆ ಹಾಕ್ಸಿದ್ದೀನಿ. ನೋಡಿ ಡಿಸೈನು. ಕಲರ್ ಅಷ್ಟೇ ಒಂದು 3-4 ಕಲರ್ನ ಕೂಡ ನಾನು ಎಲ್ಲ ಬ್ಲೌಸಸಲ್ಲೂ ಅಷ್ಟೇ ಒಂದು 3-4 ಕಲರ್ನ
ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ಡಿಸೈನ್ ನೋಡ್ಬೋದು ಈ ಥರ ಬಂದಿದೆ. ಹಾಗೆ ಸಿಂಪಲ್ಲಾಗಿ ಟ್ಯಾಸಲ್ಸ್ನ ನೋಡಿ ಡಿಫ್ರೆಂಟಾಗಿ ಮಾಡಿದ್ದೀನಿ. ಫುಲ್ ಫ್ಲವರ್ನ ಹಾಫ್ ಫ್ಲವರ್ ಥರ ಮಾಡಿಕೊಂಡು ಟ್ಯಾಸಲ್ನ ಈ ಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆಲ್ಲ ಇನ್ನೂ ಬೀಡ್ಸ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅಷ್ಟೆಲ್ಲ ಟೈಮ್ ಇಲ್ಲ, ಹಾಗಾಗಿ ಎಷ್ಟು ಟೈಮ್ ಕೊಟ್ಟು ಮಾಡ್ಬೋದು ಅಷ್ಟು ಟೈಮ್ ಕೊಟ್ಟು ಮಾಡಿದ್ದೀನಿ. ಸೊ ಸ್ಲೀವ್ಗೂ ಅಷ್ಟೇ ಬ್ಯಾಕಲ್ಲಿ ಏನು ಬಂದಿದೆಯಲ್ಲ ಅದೇ ಥರನೇ ಬಂದಿದೆ. ಸ್ಲೀವ್ಗೆ ನೋಡಿ 2 ಪಿಕಾಕ್ಸ್ ಬಂದು ಈ ಕಡೆ ಡಿಸೈನ್ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿದೆ. ಹಾಗೆ ಇದು ನೆಕ್ಸ್ಟ್ ಸ್ಯಾರಿದು. ನೆಕ್ಸ್ಟ್ ಸ್ಯಾರಿ ಎಲ್ಲ ಅವ್ರ ಮನೆದೇನೆ, ಬಟ್ ಅಂದರೆ ಒಬ್ಬೊಬ್ರದ್ದು ಆ ಥರ ಇದೆ ಅಷ್ಟೇ. ಬಟ್ ಎಲ್ಲ ಅವ್ರದ್ದೇನೆ, ಮದುವೆ ಸ್ಯಾರೀಸ್ನೇ. ಇದು ನೋಡಿ ಎಲ್ಲ ಸ್ಯಾರಿ ಸಿಮಿಲರ್ ಆಗಿ ಇದೆ, ಏನಂದರೆ ಕಲರ್ ಚೇಂಜ್, ಡಿಸೈನ್ ಚೇಂಜ್ ಈ ಥರ ಇದೆ ಅಷ್ಟೇ. ಎಲ್ಲ ಹೆವಿ ಸ್ಯಾರೀಸು. ಇದರಲ್ಲೂ ಅಷ್ಟೇ ಗೋಲ್ಡು, ಬ್ಲೂ, ಪಿಂಕ್ ಆ ಥರ ಎಲ್ಲ ಮಿಕ್ಸಿಂಗ್ ಇದೆ. ಇದು ಲಾಂಗ್ ಬಾರ್ಡರ್ ಬಂದಿದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕೂಡ ಸ್ಯಾರಿ ಟ್ಯಾಸಲ್ಸ್ನ ಈ ಥರ ಕೇಳಿದ್ರು ನೋಡಿ. ಸ್ಯಾರಿ ಟ್ಯಾಸಲ್ ಈ ಥರ ಇದೆ. ಸ್ಯಾರಿ ಟ್ಯಾಸಲ್ನ ಈ ಥರ ಇದೆ ನೋಡಿ. ಅಂದರೆ 2 ಸ್ಯಾರಿಗೆ ಒಂಥರ, 2 ಸ್ಯಾರಿಗೆ ಒಂಥರ ಕೇಳಿದ್ರು, ಕೊಟ್ಟಿದ್ದೀವಿ. ಈ ಥರ ಇತ್ತು ಸ್ಯಾರಿ ಟ್ಯಾಸಲ್ಲು. ಹಾಗೆ ಅದ್ರ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಡಿಸೈನ್ ಅಷ್ಟೇ ತುಂಬಾ ಡಿಫ್ರೆಂಟ್, ಎಲ್ಲ ಡಿಸೈನು ಅಷ್ಟೇ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಯಾವುದು ಕಾಮನ್ ಡಿಸೈನ್ಸ್ ಆ ಥರ ಅನ್ಸೋದೇ ಇಲ್ಲ. ಎಲ್ಲನೂ ತುಂಬ ಚೆನ್ನಾಗಿದೆ. ಮತ್ತು ತುಂಬ ಹೆವಿ ಬ್ರೈಡಲ್ ಡಿಸೈನ್ಸು ನೋಡ್ಬೋದು ನೀವು ಯಾವ ಥರ ಬಂದಿದೆ. ಇದರಲ್ಲೂ ಅಷ್ಟೇ ಎಲ್ಲ ಕಲರ್ಸ್ನ ನಾನು ಯೂಸ್ ಮಾಡಿಕೊಂಡೇ ಮಾಡಿರೋದು. ಇದರಲ್ಲಿ ನೋಡ್ಬೋದು ನೀವು, ನಾನು ನೆವಿ ಬ್ಲೂ, ಪಿಂಕ್, ಲೈಟ್ ಪಿಂಕು, ಡಾರ್ಕ್ ಪಿಂಕು, ಗೋಲ್ಡ್ ಈ ಥರ ಎಲ್ಲ ಕಲರ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಬ್ಯಾಕಲ್ಲಿ ನೋಡಿ ಡಿಸೈನ್ ಈ ಥರ ಬಂದಿದೆ. ಲೋಟಸ್ ಫ್ಲವರ್ ಆ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ. ಏನಂದರೆ ಇದರಲ್ಲಿ ತುಂಬಾ ಚೆನ್ನಾಗಿ ಎಂಬ್ರಾಯ್ಡ್ರಿ ಆಗಿದೆ. ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಹಾಗೆ ಅದನ್ನೇ ಸ್ಲೀವ್ಸ್ಗೆ ಕೂಡ ಕೊಟ್ಟಿರೋದು. ಬಾರ್ಡರ್ ಲೈನ್ ಎಲ್ಲದಕ್ಕೂ ಅವರು ಅದೇ ಥರನೇ ಹೇಳಿದರು. ಬ್ಯಾಕಲ್ಲಿ ಏನು ಬರುತ್ತೋ ಅದನ್ನೇ ಸ್ಲೀವ್ ಲೈನ್ಗೆ ಕೊಡಿ. ಯಾಕಂದರೆ ಇದು ಲಾಂಗ್ ಬಾರ್ಡರ್ ಇರೋದ್ರಿಂದ ಬೇರೆ ಏನೂ ಡಿಸೈನ್ನ ಮಾಡೋಕ್ಕಾಗಲ್ಲ. ಸ್ಲೀವ್ನೇ ಹೈಲೈಟ್ ಮಾಡಬೇಕಾಗಿರೋದ್ರಿಂದ ಕೆಳಗಡೆ ಹೈಲೈಟ್ ಮಾಡಿ ಒಂದೊಂದು ಡಾಟ್ ಎಲ್ಲದರಲ್ಲೂ ಈ ಥರನೇ ಕೊಟ್ಟಿರೋದು. ಹಾಗೆ ಇದ್ರ ಟ್ಯಾಸಲ್ನ ಸೇಮ್ ಅಂದರೆ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಏನಂದರೆ ಬ್ಯಾಕಲ್ಲಿ ಏನು ಬರುತ್ತೋ ಅದ್ರ ಥರದನ್ನೇ ಟ್ಯಾಸಲ್ನ ಕೊಟ್ಟಿದ್ದೀನಿ. ಈ ಥರ ಬಂದಿದೆ. ಏನು ಡಿಸೈನ್ ಬಂದಿದೆ ಅದನ್ನೇ ಟ್ಯಾಸಲ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಫೈನಲಾಗಿ ಈ ಥರ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿದೆ. ಇದು ತುಂಬ ಡಿಫ್ರೆಂಟ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ಸ್ಯಾರಿ, ಇವ್ರದ್ರಲ್ಲಿ ಇನ್ನೊಂದು ಸ್ಯಾರಿನ ಸ್ಟಿಚ್ ಮಾಡಬೇಕು, ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಎಲ್ಲನೂ ಆಗಿದೆ. ನೆನ್ನೆ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ, ಇನ್ನೊಂದು ಸ್ಟಿಚ್ ಮಾಡೋಕ್ಕಾಗಿಲ್ಲ, ಟೈಮ್ ಆಗೋಗಿತ್ತು. ಅದು ವರ್ಕಿಂದ ಇವಾಗ ಜಸ್ಟ್ ತೆಗ್ದೆ, ಹಾಗಾಗಿ ಅದನ್ನು ಸ್ಟಿಚ್ ಮಾಡೋಕ್ಕೆ ನೆನ್ನೆ ಆಗಿಲ್ಲ. ವರ್ಕ್ ಆಗಿದ್ದಿದ್ದು ಸ್ಟಿಚಿಂಗ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಇದಕ್ಕೂ ಅಷ್ಟೇ ಇದೇ ಥರನೇ. ಓಕೆ, ನಾನು ಒಂದು ಸ್ಯಾರಿನ ತೋರಿಸ್ತಾ ಇದ್ದೆ, ಜಸ್ಟ್ ಕಾಲ್ ಬಂತು, ಸೊ ಅದಕ್ಕೆ ಡಿಸ್ಟರ್ಬೆನ್ಸ್ ಆಯಿತು. ಇವಾಗ ನೋಡಿ ಇದು ಅಷ್ಟೇ ಈ ಥರ ಕಾಂಬಿನೇಷನಲ್ಲಿ ಸ್ಯಾರಿ ಇದೆ. ಸ್ಯಾರಿ ಕಾಂಬಿನೇಷನ್, ಬ್ಲೌಸ್ ಕಾಂಬಿನೇಷನಲ್ಲಿ ಡಿಫ್ರೆನ್ಸೇ ಇಲ್ಲ. ಸ್ಯಾರಿ ಹೆಂಗಿದೆಯೋ ಬ್ಲೌಸ್ ರನ್ನಿಂಗ್ ಥರನೇ ಇತ್ತು. ಸೊ ನಾನೇ ಬಾರ್ಡ್ರಲ್ಲಿ ಒಂದಷ್ಟು ಕಲರ್ನ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಮಾಡಿರೋದು. ಸೊ ನೀವು ನೋಡ್ಬೋದು ಈ ಥರ ಟ್ಯಾಸಲ್ಸ್ನ ಕೊಟ್ಟಿದ್ದೀವಿ. ಸೇಮ್ ಅದೇ ಹೇಳಿದ್ನಲ್ಲ ನಾನು, 2ಕ್ಕೆ 1 ಟ್ಯಾಸಲ್, 2ಕ್ಕೆ 1 ಟ್ಯಾಸಲ್ ಆ ಥರನೇ ಕಾಂಬಿನೇಷನ್ ಮಾಡಿ ಹೇಳಿದರು. 2 ಡಿಸೈನ್ನ ಸೆಲೆಕ್ಟ್ ಮಾಡಿ ಅದನ್ನೇ ಎಲ್ಲದಕ್ಕೂ ಹಾಕಿ ಒಂದಕ್ಕೊಂದು ಅಂತ ಹಾಕಿ ಅಂತ ಹೇಳಿದರು. ಸೊ ಎಲ್ಲದು ಬೇರೆ ಬೇರೆಯವ್ರದ್ದಲ್ವ, ಸೊ ಡಿಸೈನ್ಸ್ ಒಂದೇ ಇರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಇದೇ ಟ್ಯಾಸಲ್ನ ಯೂಸ್ ಮಾಡ್ಕೊಂಡು ಟ್ಯಾಸಲ್ನ ಮಾಡ್ಕೊಂಡಿದ್ವಿ. ಅದರ ಬ್ಲೌಸ್ ಡಿಸೈನ್ನ, ಈ ಬ್ಲೌಸ್ನ ಮಾತ್ರ ಕಸ್ಟಮರು ಅವ್ರು ಹೇಗೆ ಅಂದರೆ ಅವ್ರಿಗೆ ಸಿಂಪಲ್ಲಾಗೆ ಸಾಕು, ತುಂಬ ಹೆವಿ ಗ್ರ್ಯಾಂಡ್ ಬೇಡ ಅಂತ ಹೇಳಿದರು. ಸೊ ಅದಕ್ಕೆ ಸಿಂಪಲ್ಲಾಗಿ ಅವ್ರು ಯಾವ ಡಿಸೈನ್ನ ಚಾಯ್ಸ್ ಮಾಡಿದ್ರು ಅದೇ ಡಿಸೈನ್ನ ಮಾಡಿಕೊಟ್ಟಿದ್ದೀನಿ. ಸೊ ಇದು ನೋಡ್ಬೋದು ನೀವು, ಡಿಸೈನ್ ಈ ಥರ ಬಂದಿದೆ. ಬಟ್ ಲುಕ್ ವೈಸ್ ಡಿಸೈನ್ ನಿಜವಾಗ್ಲೂ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅಂದ್ಕೊಂಡಿದ್ದೆ ಇದು ರನ್ನಿಂಗ್ ಇರೋದ್ರಿಂದ ಈ ಸ್ಯಾರಿ ಮೇಲೆ ಕಲರ್ ಕಾಂಬಿನೇಷನ್ ಕಾಣಿಸಲ್ಲ, ಡಿಸೈನ್ ಕಾಣಿಸಲ್ಲ, ಏನು ಮಾಡೋದು ಅಂತ. ಬಟ್ ತುಂಬ ಯೂನಿಕ್ಕಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ನೋಡ್ಬೋದು ನೀವು ಯಾವ ಥರ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದೀನಿ ಅಂತ. ಏನಂದರೆ ಇದು ಪರ್ಪಲ್ ಬ್ಲೂ ಅಷ್ಟೇ ಬಾರ್ಡ್ರಲ್ಲಿ ಇತ್ತು ಸ್ಯಾರೀಲಿ.
ಸೊ ನಾನು ಆ ಬ್ಲೂ ಮತ್ತು ಸೀರೆಯಲ್ಲಿ ಎಲ್ಲ ಕಡೆ ಗೋಲ್ಡ್ ಇರೋದ್ರಿಂದ ಗೋಲ್ಡ್ನ ತೊಗೊಂಡಿದ್ದೀನಿ. ಹಾಗೆ ಪರ್ಪಲ್ನ ಯೂಸ್ ಮಾಡ್ಕೊಳ್ಳೇಬೇಕು, ಸ್ಯಾರಿ ಇರೋದೇ ಅದೇ ಕಲರ್, ಸೊ ಅದಕ್ಕೆ ಸ್ವಲ್ಪ ಪರ್ಪಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಥರ ಬಂದಿತ್ತು ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆನಾ? ಓಕೆ, ಟ್ಯಾಸಲ್ಲು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಮ್ಯಾಂಗೋ ಥರದ್ದು ಟ್ಯಾಸಲ್ನ ಕೊಟ್ಟಿದ್ದೆ. ಸಿಂಪಲ್ ಆಗಿತ್ತಲ್ಲ ಡಿಸೈನ್, ಅದಕ್ಕೆ ಸ್ವಲ್ಪ ಟ್ಯಾಸಲ್ ಚೆನ್ನಾಗಿರಲಿ ಅಂತ ಈ ಥರ ಟ್ಯಾಸಲ್ನ ಕೊಟ್ಟಿದ್ದೆ. ಚೆನ್ನಾಗಿದೆ. ಸೊ ಬ್ಯಾಕಲ್ಲಿ ಏನು ಬಂದಿದೆಯೋ ಕಸ್ಟಮರ್ ಏನು ನಾನು ಹೇಳಿದ್ನಲ್ಲ, ಬ್ಯಾಕಲ್ಲಿ ಏನು ಬಂದಿದೆಯೋ ಸ್ಲೀವ್ಸ್ಗೂ ಅದನ್ನೇ ಹೈಲೈಟಾಗಿ ಕೊಟ್ಬಿಡಿ ಅಂತ ಕೇಳಿದ್ರು. ಸೊ ಸ್ಲೀವ್ಸ್ಗೂ ಅದನ್ನೇ ಕೊಟ್ಟಿದ್ದೀನಿ. ಅಲ್ಲಲ್ಲಿ ಒಂದೊಂದು ಡಾಟ್ನ ಹಾಕಿದ್ದೀನಿ. ಬಾರ್ಡರ್ ಮೇಲೆ ಎಷ್ಟೇ ಡಿಸೈನ್ ಮಾಡಿದ್ರು ಹೈಲೈಟಾಗಿ ಕಾಣಿಸಲ್ಲ. ಸೊ ಕೆಳಗಡೆ ಮಾತ್ರ ಈ ಥರ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಒಂದು ಸೀರೆ, ಅದು ಹೇಳಿದ್ನಲ್ಲ, ಇದು ಇವಾಗ ತಾನೇ ಜಸ್ಟು ಮಿಷಿನಿಂದ ತೆಗ್ದಿದ್ದೀನಿ. ಇದು ಆಗಸ್ಟ್ರಲ್ಲಂತೂ ನಿನ್ನೆ ಇವತ್ತುವರೆಗೂ ಈ ಡಿಸೈನ್ ಆಯಿತು. ಈ ಡಿಸೈನ್ ನೋಡ್ಬೋದು, ತುಂಬ ಹೆವಿ ಇದೆ ಡಿಸೈನು. ಹೆವಿ ಡಿಸೈನ್ಸ್ ಎಲ್ಲ ತುಂಬ ಟೈಮ್ ತೊಗೊಳುತ್ತೆ. ಸೊ ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ. ನಾನು ಹೇಳ್ದಂಗೆ ಸ್ಯಾರೀಸ್ ಎಲ್ಲ ಕಾಮನ್ ಆಗಿದೆ, ಬಟ್ ಕಲರ್ಸ್ ಚೇಂಜ್, ಡಿಸೈನ್ಸ್ ಚೇಂಜ್ ಅಷ್ಟೇ. ಇದಕ್ಕೋಸ್ಕರ ಈ ಥರ ಟ್ಯಾಸಲ್ನ ಹಾಕ್ಸಿದ್ವಿ. ಟ್ಯಾಸಲ್ ನೋಡ್ಬೋದು ನೀವು, ಈ ಥರ ಬಂದಿತ್ತು ಸ್ಯಾರಿ ಅಷ್ಟೇ, ತುಂಬ ಡಿಫ್ರೆನ್ಸ್ ಇಲ್ಲ. ಈ ಥರ ಇದೆ. ಸೊ ಇದಕ್ಕೂ ಅಷ್ಟೇ, ಅಷ್ಟು ಕಲರ್ ಕಾಂಬಿನೇಷನ್ಸ್ ಅಂದರೆ ಇದು ಲೈಟ್ ಸ್ಕಿನ್ ಕಲರ್ ಥರ ಕಾಂಬಿನೇಷನ್ ಬಂದಿತ್ತು. ಸೊ ಇದೇನಂತೂ ಇದು ಸ್ಟಿಚ್ ಆಗಿಲ್ಲ ನೋಡಿ, ಈ ಥರ ಬೋಟ್ ನೆಕ್ಕಲ್ಲಿ ಮಾಡಿರೋದು. ಬೋಟ್ ನೆಕ್ ಮತ್ತು ಕಟ್ ವರ್ಕಲ್ಲಿ ಡಿಸೈನ್ನ ಮಾಡಿರೋದು. ತುಂಬಾ ಇಷ್ಟ ಆಯಿತು ಈ ಡಿಸೈನ್ ನನಗೆ. ಒಂಥರ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಡಿಸೈನ್ಸ್ ಅಷ್ಟೇ ಡಿಫ್ರೆಂಟ್ ಆಗಿದೆ. ಹಾಗಾಗಿ ನಾನು ಅಷ್ಟೇ ಇದರಲ್ಲಿ 3-4 ಕಲರ್ನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಯಾಕಂದರೆ ಇದಕ್ಕೆ ಕಲರ್ಸ್ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಸ್ ಇಲ್ಲ ಅಂದರೆ ತುಂಬ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಈ ಥರ ಯೂಸ್ ಮಾಡ್ಕೊಂಡು ಮಾಡಿದ್ದು. ಇನ್ನೂ ಅಷ್ಟು ಥ್ರೆಡ್ಸ್ ಎಲ್ಲ ಹಂಗಂಗೆ ಇದೆ, ಇನ್ನೂ ಕಟ್ ಮಾಡಬೇಕು. ಸೊ ವಿಡಿಯೋ ಮಾಡ್ಕೊಂಡ್ಬಿಡೋಣ ಫಸ್ಟು. ಆಮೇಲೆ ನಿಜ ಎಷ್ಟು ಬ್ಲೌಸಸ್ನ ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ, ಹಾಗಾಗಿ ಕೊಟ್ಟು ಕಳಿಸಿದ್ದೀನಿ. ಯಾಕಂದರೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಹಂಗಾಗಿ ಮಾಡಿಲ್ಲ. ತುಂಬ ಬ್ಯುಸಿ ಇದ್ವಿ ಇಷ್ಟು ದಿನ. ನೋಡ್ಬೋದು ಯಾವ ಥರ ಕಟ್ ವರ್ಕಲ್ಲಿ ಆಗಿದೆ. ಡಿಸೈನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಿ ಈ ಥರ ಬಂದಿದೆ ಡಿಸೈನು. ಬ್ಯಾಕ್ ಫುಲ್ ಬೋಟ್ ನೆಕ್ಕು, ಫ್ರಂಟ್ ಈ ಥರ ಫ್ರಂಟಲ್ಲಿ ಅಷ್ಟೇ ಕಟ್ ವರ್ಕ್ ಬಂದು ಡಿಸೈನ್ ಬಂದಿದೆ. ಇದನ್ನು ಟ್ಯಾಸಲ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ಲೀವ್ಸ್ ತುಂಬ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ ಸ್ಲೀವ್ಸು. ತೋರಿಸ್ತೀನಿ, ನೋಡ್ಬೋದು ನೀವು ಸ್ಲೀವ್ಸ್ ಹೇಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸ್ಲೀವ್ಸು. ಹೆವಿ ಬ್ರೈಡಲ್ ಅನ್ಬೋದು, ಸೆಮಿ ಬ್ರೈಡಲ್. ಇದನ್ನು ನಾವು ಮದುವೆ ಹುಡುಗಿರು ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂತಹ ಏನಷ್ಟು ಸಿಂಪಲ್ ಅಂತ ಅನ್ಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ. ಬ್ಯಾಕಲ್ಲಿ ಏನು ಬಂದಿದೆ ಅದನ್ನೇ ಬಾರ್ಡರ್ ಲೈನ್ ಆಗಿ ಯೂಸ್ ಮಾಡ್ಕೊಂಡಿರೋದು. ಬಾರ್ಡರ್ ಲೈನ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಲೈನ್ಸ್ ಬಂದು ಅದರಲ್ಲಿ ಒಂದೊಂದು ಫ್ಲವರ್ಸ್ ಬಂದಿದೆ. ಹಾಗೆ ಫುಲ್ ಸ್ಲೀವ್ ವರ್ಕ್ ಇದೆ, ಎಲ್ಲೂ ಗ್ಯಾಪ್ ಇಲ್ಲ, ಫುಲ್ ಸ್ಲೀವ್ ವರ್ಕ್ ಬಂದಿದೆ. ಹಾಗೆ ಇನ್ನೊಂದು ಸ್ಲೀವ್ ಅಷ್ಟೇ ಈ ಥರನೇ ಬಂದಿದೆ. ಇದು ಸ್ಟಿಚಿಂಗ್ ಆದಮೇಲೆ ಆಲ್ಮೋಸ್ಟ್ ವಿಡಿಯೋ ಮಾಡ್ಕೊಳಕ್ಕಾದರೆ ಎಂಡಿಂಗಲ್ಲಿ ಈ ವಿಡಿಯೋ ಸ್ಟಿಚಿಂಗ್ ಆದಮೇಲೆ ಹೇಗೆ ಬಂದಿದೆ ಅಂತಲೂ ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಬೇಕಾದರೆ ಆ್ಯಡ್ ಆನ್ ಮಾಡ್ಕೊಂಡಿರ್ತೀನಿ. ಬಟ್ ಗೊತ್ತಿಲ್ಲ ಇನ್ನೂ ಇದನ್ನು ನಾನು ವಿಡಿಯೋ ಮಾಡ್ಕೊಳಕ್ಕೆ ಟೈಮ್ ಸಿಗ್ಬೋದಾ ಇಲ್ವಾ ಅಂತ. ಹಾಗಾಗಿ ಫಸ್ಟೇ ಇದನ್ನು ತೋರಿಸ್ಬಿಡ್ತಾ ಇದ್ದೀನಿ. ಸಿಕ್ಕಿದ್ರೆ ನಾನು ವಿಡಿಯೋದಲ್ಲಿನೇ ಸ್ಟಿಚಿಂಗ್ ಮಾಡಿರೋದನ್ನು ಒಂದಷ್ಟು ಲಾಸ್ಟಲ್ಲಿ ಹಾಕಿರ್ತೀನಿ, ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ. ಇಲ್ಲಿಗೆ ಬ್ಲಾಗ್ನ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತಷ್ಟು ಡಿಸೈನ್ಸ್ ಜೊತೆ ಸಿಗ್ತೀನಿ. ಹಾಗೆ ಇನ್ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಟೈಮ್ ಹೆಂಗಾಗುತ್ತೆ ಆ ಥರ ಅಷ್ಟೇ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಟೇಕ್